ಒಂದು ಕಾಡಿನಲ್ಲಿ ಸಿಂಹ ವಾಸವಾಗಿತ್ತು. ಅದು ದಿನಾಲೂ ಒಂದೊಂದು ಪ್ರಾಣಿಗಳನ್ನು ಕೊಲ್ಲುತ್ತಾ ತಿನ್ನುತ್ತಾ ಇತ್ತು. ಹೀಗೆ ಒಂದು ದಿನ ಜಿಂಕೆಯನ್ನು ಅಟ್ಟಿಸಿಕೊಂಡು ಹೋಗಿ ಆ ಜಿಂಕೆಯನ್ನು ತಿಂದುಬಿಟ್ಟಿತು. ಕಾಡಿನಲ್ಲಿ ವಾಸವಾಗಿರುವ ಪ್ರಾಣಿಗಳು ಆಲೋಚನೆ ಮಾಡಿದವು, ಹೀಗೆ ನಮ್ಮನ್ನು ದಿನಾಲೂ ತಿನ್ನುತ್ತಿದ್ದರೆ ನಾವು ಏನು ಮಾಡಬೇಕು? ಕಾಡೇ ನಾಶವಾಗುತ್ತದೆ ಎಂದು ಎಲ್ಲ ಪ್ರಾಣಿಗಳು ಆಲೋಚನೆ ಮಾಡಿದವು. ಹೇಗೆ ಮಾಡೋದು? ಸಿಂಹದಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆನ್ನೋ ಆಲೋಚನೆಯಲ್ಲಿದ್ದವು. ಎಲ್ಲ ಪ್ರಾಣಿಗಳು ಒಂದು ಕಡೆ ಸಭೆ ಸೇರಿ ಆಲೋಚನೆ ಮಾಡಿದವು, ಏನು ಮಾಡಬೇಕು? ಸಿಂಹದಿಂದ ತಪ್ಪಿಸಿಕೊಳ್ಳಲು ನಾವು ಹೇಗೆ ಪ್ರಯತ್ನ ಪಡಬೇಕು? ಕಾಡು ಪೂರ ನಾಶವಾಗುತ್ತದೆ, ಏನು ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ತೊಡಗಿದವು. ಅಲ್ಲೇ ಇರುವ ಒಂದು ನರಿ ಹೇಳಿತು, ನಾವು ಸಿಂಹದಿಂದ ಬಚಾವಾಗಲು ದಿನಾಲೂ ಒಬ್ಬೊಬ್ಬರು ಹೋಗಿ ಸಿಂಹಕ್ಕೆ ಆಹಾರ ಆಗೋಣ. ನರಿ ಹೇಳಿತು. ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಸಭೆಯಲ್ಲಿ ಮಾತನಾಡತೊಡಗಿದರು. ಆಗ ಅಲ್ಲೇ ಇರುವ ಮಂಗವು ಹೇಳಿತು, ಆಗಲಿ, ಎಲ್ಲರೂ ಒಂದೊಂದು ದಿನ ಹೋಗಿ ಸಿಂಹಕ್ಕೆ ಆಹಾರ ಆಗೋಣ ಎಂದು ಒಳ್ಳೆಯ ಐಡಿಯಾ ಕೊಟ್ಟಿದ್ದೀಯ ಅಂತ ಹೇಳಿತು. ಸಿಂಹರಾಜನಿಗೆ ದಿನಾಲೂ ಒಬ್ಬರು ಹೋಗಿ ಆಹಾರ ಆಗೋಣ. ಸಿಂಹ ಇರುವ ಗುಹೆಗೆ ನರಿಯು ಬಂದಿತು. ನರಿಯ ಸರದಿಯು ಬಂದಿತು. ಸಿಂಹರಾಜನೇ, ನನ್ನನ್ನು ತಿನ್ನು ಎಂದು ನರಿಯು ಹೇಳಿತು. ಆಗ ಸಿಂಹವು, ದಿನಾಲೂ ಹೀಗೆ ಒಬ್ಬೊಬ್ಬರು ಬಂದು ನನಗೆ ಆಹಾರವಾಗಬೇಕು, ಇಲ್ಲದಿದ್ದರೆ ಕಾಡು ನಾಶ ಮಾಡುತ್ತೇನೆ ಎಂದು ನರಿಗೆ ಹೇಳಿತು. ಆಗಲಿ ಸಿಂಹರಾಜ, ನನ್ನನ್ನು ತಿನ್ನು, ನಾವು ದಿನಾಲೂ ಒಬ್ಬೊಬ್ಬರು ಬರುತ್ತೇವೆ, ನಿನಗೆ ಆಹಾರ ಆಗುತ್ತೇವೆ ಎಂದು ನರಿಯು ಹೇಳಿತು. ಸಿಂಹವು ಆನಂದದಿಂದ ತಿಂದಿತು. ಮರುದಿನ ಜಿಂಕೆ ಬಂದಿತು. ಜಿಂಕೆಯು ಕೂಡ ಸಿಂಹದ ಬಾಯಿಗೆ ಆಹಾರವಾಗಿತ್ತು. ಆಮೇಲೆ ಜಿರಾಫೆ ಬಂದಿತು, ಅದನ್ನು ಕೂಡ ಸಿಂಹಕ್ಕೆ ಆಹಾರವಾಗಿತ್ತು. ಹೀಗೆ ದಿನಾಲೂ ಒಂದೊಂದು ಪ್ರಾಣಿಗಳು ಸಿಂಹದ ಬಾಯಿಗೆ ಆಹಾರವಾದವು. ಹೀಗೆ ಮುಂದೊಂದು ದಿನ ಮೊಲದ ಸರದಿ ಬಂದಿತು. ಅದು ಜಾಣ್ಮೆಯಿಂದ ಆಲೋಚನೆ ಮಾಡತೊಡಗಿತು. ತನ್ನ ಆಲೋಚನೆಯಲ್ಲೇ ತಾನು ತೊಡಗಿತ್ತು. ಆಗ ಸಿಂಹವು ಸಿಟ್ಟಿಗೇರಿತು. ಆದರೂ ಮೊಲವು ಧೈರ್ಯಗೆಡದೆ ಆಲೋಚನೆ ಮಾಡುತ್ತಾ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡುತ್ತಾ ಒಂದು ಉಪಾಯವನ್ನು ಹೂಡತೊಡಗಿತು. ಸಿಂಹವು ಸಿಟ್ಟಿನಿಂದ ಗುಹೆಯಲ್ಲಿ ಚೀರತೊಡಗಿತು. 2 ದಿನ ಆಯಿತು, ನನಗೆ ಆಹಾರವಾಗಲು ಯಾವ ಪ್ರಾಣಿ ಬಂದಿಲ್ಲ ಅಂತಂದು. ಏಕೆ ಮೊಲವೇ, ನನ್ನನ್ನು ಕಂಡರೆ ನಿನಗೆ ಭಯ ಇಲ್ಲವೇ ಎಂದು ಸಿಂಹವು ಕೇಳಿತು. ಆಗ ಮೊಲವು, ನಿನ್ನನ್ನು ಕಂಡರೆ ಯಾರಿಗೆ ಭಯ ಇಲ್ಲ ಮಹಾರಾಜ. ನಾನು ನಿನ್ನ ಬಳಿಗೆ ಬರಲು ದಾರಿಯಲ್ಲಿ ಬರುತ್ತಾ ನಿನ್ನಂಗೆ ಇರುವ ಸಿಂಹವನ್ನು ಕಂಡೆ. ನಿನಗಿಂತ ಶಕ್ತಿಶಾಲಿಯಾಗಿದೆ ಆ ಸಿಂಹ, ನನ್ನನ್ನು ತಿನ್ನುತ್ತೇನೆ ಎಂದಿತು. ಆಗ ನಾನು, ನಮ್ಮ ರಾಜನಿದ್ದಾನೆ, ಅವನನ್ನು ಕರೆದುಕೊಂಡು ಬರುತ್ತೇನೆ, ಆಮೇಲೆ ನನ್ನನ್ನು ತಿನ್ನು ಎಂದು ಹೇಳಿದೆ. ನೀನು ಬಂದರೆ ಅವನನ್ನು ತೋರಿಸುತ್ತೇನೆ, ಅವನು ನಿನಗಿಂತ ಶಕ್ತಿಶಾಲಿಯಾಗಿದ್ದಾನೆ, ಮಹಾರಾಜ, ನೀನು ಒಂದು ಸಲ ಅವನನ್ನು ನೋಡು, ನಿನಗಿಂತ ಶಕ್ತಿಶಾಲಿ, ಅವನು ನಿನಗಿಂತ ದಪ್ಪ ಇದ್ದಾನೆ. ನೀನು ಅವನನ್ನು ನೋಡಿ ಆಮೇಲೆ ನನ್ನನ್ನು ಆಹಾರವಾಗಿ ತಿನ್ನು. ಮೊಲವು ಹೀಗೆ ಸಿಂಹವನ್ನು ಮನವೊಲಿಸತೊಡಗಿತು. ಮೊಲದ ಮಾತನ್ನು ಕೇಳುತ್ತಾ ಸಿಂಹವು, ಅದು ಒಂದು ಸಲ ನೋಡೋಣ ಬಾ, ಹೇಗಿದೆ ಅಂತ ನಾನು ನೋಡ್ತೀನಿ ಅನ್ನೋ ಧೈರ್ಯ ಮಾಡಿತು. ಆಗ ಮೊಲ ಒಳಗೊಳಗೆ ಖುಷಿಪಟ್ಟು, ಮಹಾರಾಜ ನನ್ನ ಮಾತಿಗೆ ಒಪ್ಪಿಕೊಂಡ, ನಾನು ಇವನನ್ನು ಕರೆದುಕೊಂಡು ಹೋಗಬಹುದು ಎನ್ನುವ ಆಲೋಚನೆಯಲ್ಲಿ ತೊಡಗಿತು. ಮೊಲದ ಮಾತು ಕೇಳುತ್ತಾ ಸಿಂಹವು ಒಂದು ಸಲ ಆಲೋಚನೆ ಮಾಡಿತು. ಅವನನ್ನು ನೋಡೋಣ ನಡಿ, ನನಗಿಂತ ಶಕ್ತಿಶಾಲಿಯಾಗಿದ್ದಾನೆ, ನನಗಿಂತ ದಪ್ಪ ಇದ್ದಾನೆ, ಹಾಗೂ ನನ್ನ ಥರನೇ ಇದ್ದಾನೆ. ಹೌದು ಮಹಾರಾಜ, ಅವನು ನಿನ್ನಾಗೆ ಇದ್ದಾನೆ, ನಿನ್ನಾಗೆ ಗರ್ಜನೆ ಮಾಡ್ತಾನೆ, ನಿನ್ನಾಗೆ ಮಾತಾಡ್ತಾನೆ, ನಿನ್ನಾಗೆ ಶಕ್ತಿಶಾಲಿಯಾಗಿದ್ದಾನೆ. ಒಂದು ಸಲ ಅವನನ್ನು ನೋಡು ನೀನು, ಆಮೇಲೆ ನನ್ನನ್ನು ತಿನ್ನು ಎಂದು ಮೊಲ ಸಿಂಹವನ್ನು ಮನವೊಲಿಸತೊಡಗಿತು. ಆಗ ಸಿಂಹವು, ಹೋಗೋಣ ನಡೆ, ಅವನು ಹೇಗಿದ್ದಾನೆ ಅಂತ ನೋಡುತ್ತೇನೆ ಎಂದು ಸಿಂಹವು ಮೊಲದ ಜೊತೆ ಹೊರಟಿತು. ಮೊಲವು, ಈ ಬಾವಿಯೊಳಗೆ ಇದ್ದಾನೆ ಅವನು, ನೋಡು ಎಂದು ಮೊಲವು ಹೇಳಿತು. ಅವನು ಬಾವಿಯಲ್ಲಿ ಇದ್ದಾನಾ ಅಂತ ಸಿಂಹವು ಬಾವಿಯೊಳಗೆ ಇಣುಕಿ ನೋಡಿತು. ಆಗ ಅವನ ಪ್ರತಿಬಿಂಬ ನೀರಿನೊಳಗೆ ಬಿದ್ದಿತು. ಸಿಂಹವು ಆ ಪ್ರತಿಬಿಂಬವನ್ನು ನೋಡಿ ಗರ್ಜನೆ ಮಾಡತೊಡಗಿತು. ಬಾವಿಯೊಳಗೆ